ಹಾಯ್ ಫ್ರೆಂಡ್ಸ್, ಜಾನ್ವೀಸ್ ಕಿಚನ್ಗೆ ಸ್ವಾಗತ. ಬೆಳಗ್ಗೆ ಎದ್ದ ತಕ್ಷಣ ಲೇಡೀಸ್ಗೆ ಒಂದು ಪ್ರಾಬ್ಲಮ್ ಇರುತ್ತೆ. ಏನಪ್ಪ ಅದು ಅಂದರೆ ಇವತ್ತಿನ ತಿಂಡಿ ಏನು ಮಾಡೋದಪ್ಪ, ಏನು ವೆಜಿಟೇಬಲ್ಸ್ ಇದೆ ಫ್ರಿಜ್ಜಲ್ಲಿ ಅಂತ. ಸೊ ಅಂಥವ್ರಿಗೆಲ್ಲ ಒಂದು ಸೊಲ್ಯೂಷನ್ ಇಲ್ಲಿ ದಿಢೀರಂಥ ಗೋಧಿ ದೋಸೆ, ಅದು ಹೆಲ್ದಿಯಾಗಿರೋವಂಥ ವರ್ಷನಲ್ಲಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮಿಕ್ಸಿಂಗ್ ಬೌಲನ್ನು ತಗೊಳ್ಳಿ, 1 ಕಪ್ನಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ಳಿ. ಎಲ್ಲ ಇಂಗ್ರೀಡಿಯೆಂಟ್ಸು ಮನೆಯಲ್ಲಿ ಯಾವಾಗೂ ಇರೋವಂಥದ್ದೇ ಇದಕ್ಕೆ ಬಳಸೋದು ನಾವು. ಒಂದು ದೊಡ್ಡ ಚಮಚದಲ್ಲಿ ಚಿರೋಟಿ ರವೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ ಕಾಳು ಒಂದು ಅರ್ಧ ಚಮಚ, ಹಸಿಮೆಣಸಿನ್ಕಾಯಿ ಪೇಸ್ಟ್ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಮತ್ತು ತುರಿದಿರೋಂಥ ಕ್ಯಾರೆಟ್. ಇದು ಎಷ್ಟು ಜಾಸ್ತಿ ಹಾಕಿದ್ರೆ ರುಚಿ ಅಷ್ಟು ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು. ಎಲ್ಲ ಡ್ರೈ ಇಂಗ್ರೀಡಿಯೆಂಟ್ಸ್ನ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಈ ದೋಸೆ ಯಾವಾಗ ಬೇಕಂದ್ರೂ ಅವಾಗ ಪ್ರಿಪೇರ್ ಮಾಡ್ಕೋಬೋದು. ಏನು ವೆಜಿಟೇಬಲ್ಸ್ ಇಲ್ಲಪ್ಪ, ಏನು ನೆಂದಾಕಿಲ್ಲ ಮತ್ತು ಏನು ಸಮಯ ಇಲ್ಲ ತುಂಬ ಮಾಡಲಿಕ್ಕೆ ಟಿಫನ್ನು ಅಂದಾಗ ಈ ಥರ ದಿಢೀರಂತ ಮಾಡ್ಕೋಬೋದು. ರುಚಿ ಮಾತ್ರ ಸೂಪರಾಗಿರುತ್ತೆ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆದಮೇಲೆ ನೀರು ಹಾಕಿ ಇದನ್ನು ನೀರು ದೋಸೆ ಹದಕ್ಕೆ ಮಿಕ್ಸ್ ಮಾಡೋಣ. ಅಂದರೆ ಫ್ಲೋಯಿಂಗ್ ಬ್ಯಾಟರ್ ಕನ್ಸಿಸ್ಟೆನ್ಸಿ. ತೆಳ್ಳಗಿದ್ರೆ ದೋಸೆ ಹಿಟ್ಟು ದೋಸೆನೂ ತೆಳ್ಳಗೆ ಬರುತ್ತೆ, ಮೆತ್ತಗೆ ಚೆನ್ನಾಗಿ ಬರುತ್ತೆ. ಒಂದು ಸ್ಪ್ಯಾಚುಲ ತಗೊಂಡು ಉಂಡೆ ಇಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಹದ ಈ ಥರ ಇರಬೇಕು ಫ್ರೆಂಡ್ಸ್. ಫ್ಲೋಯಿಂಗ್ ಬ್ಯಾಟರ್ ಅಂತ ಹೇಳಿದ್ನಲ್ಲ, ಇಷ್ಟು ನೀರಾಗಿದ್ದರೆ ಸಾಕು. ಇದನ್ನು 5 ನಿಮಿಷದ ಕಾಲ ತಟ್ಟೆ ಮುಚ್ಚಿ ನೆನೆಯಕ್ಕೆ ಬಿಡಿ. ರವೆ ಹಾಕಿರೋದ್ರಿಂದ 5 ನಿಮಿಷ ನೆನೆದ್ರೆ ಸಾಕು. ನೆಂದಿದೆ ಹಿಟ್ಟೀಗ. ಈಗ ದೋಸೆ ತವಾಗೆ ಎಣ್ಣೆ ಸವರ್ಕೊಂಡು ದೋಸೆ ಹಿಟ್ಟನ್ನು ಸ್ಪ್ರೆಡ್ ಮಾಡೋಣ. ನೀರಾಗೆ ಇರಬೇಕು ದೋಸೆ ಹಿಟ್ಟು ಅಂತ ಹೇಳಿದೆ. ಕಾರಣ ಏನು ಅಂದರೆ ನಾವು ಈ ಥರ ಸ್ಪ್ರೆಡ್ ಮಾಡಬೇಕಾದ್ರೆ ತೆಳ್ಳಗೆ ಬರುತ್ತೆ ಅಂತ. ಸೊ ಹೆಂಚಿನ ಫುಲ್ಲು ನಾವು ಬ್ಯಾಟರ್ನ ಸ್ಪ್ರೆಡ್ ಮಾಡಿಬಿಟ್ಟು ಒಂದು 4-5 ಡ್ರಾಪ್ ಎಣ್ಣೆ ಹಾಕಿ ತಟ್ಟೆ ಮುಚ್ಚಿ ಅರ್ಧ ನಿಮಿಷದ ಕಾಲ ಕೆಳಗಡೆ ಎಲ್ಲ ಬೇಯೋಕ್ಕೆ ಬಿಡೋಣ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿ. ಕೆಳಗಡೆ ಎಲ್ಲ ಕ್ರಿಸ್ಪಾಗೆ, ಮೇಲೆ ಎಲ್ಲ ಮೆತ್ತಗೆ, ರುಚಿ ಚೆನ್ನಾಗಿರುತ್ತೆ. ಗರ್ಗರಿಯಾಗೆ ಮೆತ್ತಗೆ ಪಿಕಲ್ ಜೊತೆ ಆದರೂ ಸವಿಬೋದು. ಖಾರ ಹಾಕಿರೋದಕ್ಕೆ ಹಂಗೆ ಆದರೂ ತಿನ್ಬೋದು. ಲಂಚ್ ಬಾಕ್ಸ್ಗೂ ಕಳಿಸ್ಬೋದು. ಟಿಫನ್ಗೆ, ಡಿನ್ನರ್ಗೆ ಯಾವ ಹೊತ್ತಲ್ಲಾದರೂ ಪ್ರಿಪೇರ್ ಮಾಡ್ಕೋಬೋದು. ಕೆಳಗಡೆ ಎಲ್ಲ ಬೆಂದ ಮೇಲೆ ಇದನ್ನು ತಿರು ಹಾಕಿ 2ನೇ ಕಡೆನೂ ಬೇಯಿಸಿ ಸರ್ವ್ ಮಾಡೋ ಸಮಯ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ತೆಳ್ಳಗಿದೆ ನೀವು ನೋಡ್ಬೋದು ಫೋಟೋಲಿ. ರುಚಿಯಾಗಿ ಹೆಲ್ದಿಯಾಗಿ ದಿಢೀರಂತ ಆಗೋಗುವಂಥ ಗೋಧಿ ದೋಸೆ ತಯಾರಾಗಿದೆ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂತಂತ ನನಗೆ ತಿಳಿಸ್ಕೊಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.